ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಯುಗಾದಿ ಹಬ್ಬಕ್ಕೆ ಒಂದು ಹೊಸ ಸ್ವೀಟ್ ರೆಸಿಪಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಸ್ವೀಟ್ ಅನ್ನ ನೀವು 2 ತಿಂಗಳವರೆಗೂ ಸ್ಟೋರ್ ಮಾಡಬಹುದು. ಸೊ ತುಂಬಾನೇ ಹೆಲ್ದಿ ಆಗಿರುವಂತ ಒಂದು ಸ್ವೀಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ನಾನು ಶುಗರ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಹಾಗೆ ಯಾವುದೇ ರೀತಿ ಪಾಕ ಕೂಡ ಯೂಸ್ ಮಾಡ್ತಾ ಇಲ್ಲ. ಸೊ ತಡ ಮಾಡಿದೀನಿ, ವಿಡಿಯೋ ಶೂಟ್ ಮಾಡೋಣ ಬನ್ನಿ. ಆಗಿದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಸೊ ಮಕ್ಕಳಿಗೆ ರಜೆ ಶುರು ಆಯ್ತು ಈಗ ಏಪ್ರಿಲ್ ಮೇ. ಸೊ ನೀವು ಫ್ರೆಂಡ್ಸ್, ಮೊದಲಿಗೆ ನಾವು ಒಂದು ಕಪ್ಪನ್ನು ಮೆಜರ್ಮೆಂಟ್ ಅನ್ನಾಗಿ ಮಾಡ್ಕೋಬೇಕು. 1 ಕಪ್ ಆಗೋಷ್ಟು ಹುರ್ಗಡ್ಲೆ, 1 ಕಪ್ ಆಗೋಷ್ಟು ಮಕಾನವನ್ನ ಇಲ್ಲಿ ತಗೊಂಡಿದ್ದೀನಿ. ಈಗ ಇದನ್ನ ನುಣ್ಣಗೆ ಪೌಡರ್ ಅನ್ನಾಗಿ ಮಾಡ್ಕೋಬೇಕು. ನಂತರ ಅದರಲ್ಲಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಅನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಇದ್ರ ಜೊತೆಗೆ ಈಗ ನಾನಿಲ್ಲಿ ಬಾಣಲಿಗೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ತುಪ್ಪವನ್ನು ಸೇರಿಸ್ಕೋಬಹುದು. ನಾನು ಜಾಸ್ತಿ ಸೇರಿಸ್ತಾ ಇಲ್ಲ, ಕೇವಲ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಸೈಡ್ ಗಿಡನ. ನಂತರ ಇನ್ನೊಂದು ಚಿಕ್ಕ ಬಾಣಲಿಯಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪವನ್ನ ಸೇರಿಸ್ಕೊಂಡು ಒಂದು 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ನೀರು ಮತ್ತೆ 1/4 ಕಪ್ ಆಗೋಷ್ಟು ಬೆಲ್ಲವನ್ನ ಸೇರಿಸ್ಕೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಬೆಲ್ಲ ಪರ್ಫೆಕ್ಟ್ ಆಗಿದೆ ಇಲ್ಲಿ. ಈಗ ಇದನ್ನ ನಾವು ಪಾಕ ಬರೆಸಬಾರ್ದು, ಜಸ್ಟ್ ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ್ರೆ ಸಾಕು. ಗ್ಯಾಸ್ ಅನ್ನ ಆಫ್ ಮಾಡ್ಕೋಬೇಕು. ನಾನೀಗ ಇಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿಕೊಂಡು ಇದನ್ನು ಕೂಡ ಸೈಡ್ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕೇವಲ ಇಲ್ಲಿ 1 ಕುದಿ ಮಾತ್ರ ನಾನು ಕುದಿಸ್ಕೊಂಡಿದ್ದೀನಿ. ನಂತರ ನಾವು ಹುರ್ಗಡ್ಲೆ ಮಿಶ್ರಣವನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹುರ್ಗಡ್ಲೆ ಫ್ರೈ ಮಾಡ್ತಾ ಇದ್ರೆ ತುಪ್ಪ ಹಾಕಿ ಮನೆಯೆಲ್ಲ ಪರಿಮಳ ಅಂದ್ರೆ ಪರಿಮಳ ಬರ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿರೋದು ಸ್ಮೆಲ್ ಬರುತ್ತೆ. ಸೊ ಈಗ ಇಲ್ಲಿ ಚೆನ್ನಾಗಿ ನಾನು ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಏಲಕ್ಕಿ ಪೌಡರ್ ಅನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಬೆಲ್ಲದ ಪಾಕ ಏನ್ ಮಾಡಿದ್ವಲ್ಲ, ಸೊ ಜಸ್ಟ್ ಒಂದು ಕುದಿ ಕುದಿಸ್ಕೊಟ್ಟಿದ್ವಲ್ಲ, ಅದನ್ನು ಕೂಡ ಇಲ್ಲಿ ಜರಡಿ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಪಾಕ ಹಾಕೋಕ್ಕಿಂತ ಮುಂಚೆ ಗ್ಯಾಸ್ ಅನ್ನ ಇಲ್ಲಿ ಆಫ್ ಮಾಡ್ಕೊಂಡಿದ್ದೆ. ಈಗ ಗ್ಯಾಸ್ ಅನ್ನ ಆನ್ ಮಾಡಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದೇನಪ್ಪಾ ಅಂದ್ರೆ, ನೀವು ತುಪ್ಪ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸೊ ತುಪ್ಪ ಎಷ್ಟು ಹಾಕ್ತಿವಲ್ಲ ಅಷ್ಟು ಚೆನ್ನಾಗಿ ಈ ಸ್ವೀಟು ರೆಡಿ ಆಗುತ್ತೆ. ಇದನ್ನ ನೀವು 2 ತಿಂಗಳವರೆಗೂ ಸ್ಟೋರ್ ಮಾಡೋದು ಯಾವ ರೀತಿ ಅಂತ ಕೂಡ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಈಗ ನೋಡಿ, ಇಲ್ಲಿ ಚೆನ್ನಾಗಿ ಇದು ತಳ ಹಿಡಿಯೋಕೆ ಶುರುವಾಗಿದೆ. ಬೆಲ್ಲ ಎಲ್ಲದಕ್ಕೂ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹುರ್ಗಡ್ಲೆ ಮತ್ತು ಬೆಲ್ಲ ಯುಗಾದಿ ಹಬ್ಬಕ್ಕೆ ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಕೆಲವರು. ಹಾಗಾಗಿ ನಾನು ಇವೆರಡು ಪದಾರ್ಥವನ್ನ ಬಳಸ್ಬಿಟ್ಟು ಇವತ್ತೊಂದು ಸ್ವೀಟ್ ಅನ್ನ ಮಾಡಿ ತೋರಿಸಿದ್ದೀನಿ. ಇನ್ನೇನು ಮಕ್ಕಳು ರಜೆ ಕೂಡ ಬೀಳ್ತಾ ಇದೆ ಅಲ್ವಾ, ಮಕ್ಕಳಿಗೂ ಕೂಡ ನೀವು ಇದನ್ನ ಮಾಡಿ ಸ್ಟೋರ್ ಮಾಡಿಟ್ರೆ ಸಾಕು. ಯಾವಾಗ ಅವ್ರು ಕೇಳ್ತಾರಲ್ವಾ ಅಂಗಡಿ ತಿನಿಸೆಲ್ಲ, ಅವಾಗ ನೀವು ಒಂದು ಸ್ವೀಟ್ ಅನ್ನ ಕೈಯಲ್ಲಿ ಕೊಡ್ಬೋದು. ಈಗ ಸ್ವಲ್ಪ ಬಿಸಿ ಇರುವಾಗಲೇ ನಾನು ರೌಂಡ್ ಶೇಪಲ್ಲಿ ಮಾಡಿಕೊಂಡು ನಡುವೆಗೆ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ಒಂದು ಪ್ಲೇಟ್ಗೆ ತುಪ್ಪವನ್ನು ಸವರಿ ನಾವು ಮೈಸೂರು ಪಾಕ್ ಎಲ್ಲ ಮಾಡ್ತೀವಿ ನೋಡಿ, ಆ ರೀತಿ ಬರ್ಫಿ ರೀತಿಯಲ್ಲಿ ಕೂಡ ಇದನ್ನ ನೀವು ಮಾಡ್ಕೋಬಹುದು. ನಾನಿಲ್ಲಿ ದೂದ್ ಪೇಡ ರೀತಿಯಲ್ಲಿ ಇದನ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನ ಡೆಕೋರೇಷನ್ ರೀತಿಯಲ್ಲಿ ಕೂಡ ಮಾಡ್ಕೋಬಹುದು. ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಇಲ್ಲಿ ರೋಸ್ ಎಲೆಯನ್ನ ಇಡ್ತಾ ಇದ್ದೀನಿ. ಸೊ ಈ ರೋಸ್ ಎಲೆ ಹಾಕೋದ್ರಿಂದ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕ್ಕೂ ಕೂಡ. ತುಂಬಾನೇ ಸಿಂಪಲ್ ಆಗಿ ಹೆಲ್ದಿ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನ ನಾನು ನಿಮ್ಗೆ ಇವತ್ತು ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಸ್ವಲ್ಪ ಏನಾದರೂ ಯೂಸ್ ಅನ್ಸಿದ್ರೆ, ಇಷ್ಟ ಆದ್ರೆ ಇನ್ನೊಬ್ರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಬಾಯಲ್ಲಿ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿ ಅನಿಸುತ್ತೆ. ನಾವು ಅಂಗಡಿಯಿಂದ ಸ್ವೀಟ್ ತರೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿ ಸ್ವೀಟ್ ಮಾಡ್ಬೋದು. ಇದು ಸ್ವಲ್ಪ ತಣ್ಣಗಾಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ, ಆದ್ರೆ ಜಾಸ್ತಿ ಗಟ್ಟಿ ಆಗೋದಿಲ್ಲ. ನಾನು ಇಲ್ಲಿ ಕಾಜಿನ ಭರಣಿಯಲ್ಲಿ ಸ್ಟೋರ್ ಮಾಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.